Hi guys, welcome to Kalmesh Global Academy. Today we will discuss about first language English 10th classes 8th one lesson second part a village cricket match ಅಂತ ಹೇಳಿ ಇವತ್ತಿನ ದಿವಸ a village cricket match ಅನ್ನುವಂತ ಒಂದು ಲೆಸನ್ ಅನ್ನ ಡಿಸ್ಕಸ್ ಮಾಡೋಣ. ರಿಟನ್ ಬೈ ಎಜಿ ಮ್ಯಾಕ್ಡೊನಲ್ ಅಂತ ಹೇಳಿ. ಎಸ್ಪೆಷಲಿ ಇದು ಒಂದು ಕ್ರಿಕೆಟ್ ಒಳಗಡೆ ಬರುವಂತದ್ದು ಒಂದು ಅಂದ್ರೆ ಕ್ರಿಕೆಟ್ ಆಡದೇ ಇರುವಂತವ್ರು ರೂಲ್ಸ್ ರೆಗ್ಯುಲೇಷನ್ಸ್ ಇರದೇ ಇದ್ದವರು ಈ ಕ್ರಿಕೆಟ್ ಆಡುವತ್ನಾಗ ಏನೇನ್ ಸ್ವಲ್ಪ ಮಿಸ್ಟೇಕ್ಸ್ ಆಗ್ತಾವ ಅಥವಾ ಅಲ್ಲಿರುವಂತ ಸಿಚುವೇಶನ್ಸ್ ಏನಿರ್ತೈತಿ, ಆಮ್ಯಾಗ ಆಡಿಯನ್ಸ್ ಕಡೆ ಸಿಚುವೇಶನ್ಸ್ ಏನಿರ್ತೈತಿ ಅನ್ನೋದು ಎಲ್ಲಾನು ಡಿಸ್ಕಸ್ ಮಾಡ್ಕೊಂತ ಹೋಗ್ಯಾರ ಎಜಿ ಮ್ಯಾಕ್ಡೊನಲ್ ಅನ್ನುವಂತವ್ರ ತಮ್ಮ ನಾವಲ್ ಅಲ್ಲಿ. ಇಲ್ಲಿ ಪ್ರೀ ರೀಡಿಂಗ್ ಆಕ್ಟಿವಿಟಿ ಅಂತ ಹೇಳಿ ಕೊಟ್ಟಾರ. ಹ್ಯಾವ್ ಯು ಸೀನ್ ದ ಫಿಲಂ ಲಗಾನ್ ಅಂತ ಹೇಳಿ ಪ್ರೀ ರೀಡಿಂಗ್ ಆಕ್ಟಿವಿಟಿ ಒಳಗಡೆ ಕೊಟ್ಟಿರುವಂತದ್ದು. ದಿಸ್ ಈಸ್ ಒನ್ ಆಫ್ ದಿ ಇಂಡಿಯನ್ ಮೂವಿ. ಅಮೀರ್ ಖಾನ್ ಆಕ್ಟಿಂಗ್ ಮಾಡಿರುವಂತ ಲಗಾನ್ ಅಂತ ಹೇಳಿ ಮೂವಿ ಐತಿ. ಅಂದ್ರೆ ಈ ಇಂಗ್ಲಿಷ್ ನವರಿಗೆ ಮತ್ತ ಈ ಇಂಡಿಯಾದವರಿಗೂ ಒಂದು ಕ್ರಿಕೆಟ್ ಮ್ಯಾಚ್ ಇರುವಂತ ಒಂದು ಮೂವಿ ಅಂತ ಹೇಳಿ ಹೇಳ್ಬಹುದು. ಅದನ್ನ ಡಿಸ್ಕಸ್ ಇನ್ ಪೇರ್ಸ್ ದ ಹ್ಯೂಮರ್ ಇನ್ ದ ಫಿಲಂ ಅಂತ ಹೇಳಿ ಅಂದ. ಹ್ಯೂಮರ್ ಮೀನ್ಸ್ ಕಾಮಿಡಿ ಅಂತ ಹೇಳಿ ಅನ್ಕೊಳ್ಳೋಣ. ಅಂದ್ರ ಅದ್ರ ಒಳಗಡೆ ಇರುವಂತ ಏನೇನು ಕಾಮಿಡಿ ಅಂತ ಹೇಳಿ ನೋಡಿದ್ರಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ರಿ ಅಂತ ಹೇಳಿ ಹೇಳ್ಯಾರ. ಓಕೆ, ಅದರದೇ ತೇರಿ ಇರುವಂತ ಒಂದು ಮೂವಿ ಅಂತ ಹೇಳಿ ಅನ್ಕೊಳ್ಳೋಣ ಅಥವಾ ಒಂದು ಲೆಸನ್ ಅಂತ ಹೇಳಿ ಅನ್ಕೊಳ್ಳೋಣ. ವಿಲೇಜ್ ಕ್ರಿಕೆಟ್ ಮ್ಯಾಚ್ ಅನ್ನುವಂಥದ್ದು. ಇಲ್ಲಿ 2 ಟೀಮ್ಸ್ ಬರ್ತಾವ. ಒಂದು ಸ್ಕಾಟಿಷ್ ಟೀಮ್ ಅಂತ ಹೇಳಿ ಕರಿತೀವಿ, ಅದು ಸ್ಕಾಟ್ಲೆಂಡ್ ದೇಶದ್ದು. ಇನ್ನೊಂದು ಇಂಗ್ಲಿಷ್ ಟೀಮ್ ಅಂತ ಹೇಳಿ ಕರಿತೀವಿ, ಅದು ಇಂಗ್ಲೆಂಡ್ ದೇಶದ್ದು. ಈ ಸ್ಕಾಟಿಷ್ ಟೀಮ್ ಫೀಲ್ಡಿಂಗ್ ಮಾಡುವಂತದ್ದು, ಇಂಗ್ಲಿಷ್ ಅಂತಂದ್ರೆ ಇಂಗ್ಲೆಂಡ್ ಟೀಮ್ ದವರು ಬ್ಯಾಟಿಂಗ್ ಮಾಡ್ತಾ ಇರ್ತಾರ. ಈ ಫೀಲ್ಡಿಂಗ್ ಸೈಡ್ ನೋಡೋದಾದ್ರೆ ಕೆಲವೊಂದು ಕ್ಯಾರೆಕ್ಟರ್ಸ್ ಬಹಳ ಬರ್ತಾವ. 11 ರಿಂದ 12 ಕ್ಯಾರೆಕ್ಟರ್ಸ್ ಬರುವಂತವು. ಅದರೊಳಗಡೆ ಲಿವಿಂಗ್ ಸ್ಟೋನ್ ಅಂತ ಹೇಳಿ ಬರ್ತಾನ, ಮಿಸ್ಟರ್ ಶೇಕ್ಸ್ಪಿಯರ್ ಪೊಲಾಕ, ಮಿಸ್ಟರ್ ಸೌತ್ ಕಾಟ, ಮಿಸ್ಟರ್ ಹೊಜ್ಜ, ಹಿ ವಾಸ್ ಅ ಕ್ಯಾಪ್ಟನ್ ಹೊಜ್ಜ, ಅಂಡ್ ಮೇಜರ್ ಬೂನರ, ಪ್ರೊಫೆಸರ್ ಬ್ಯಾಲಿಸ್ಟಿಕಾ, ಅಂಡ್ ಮಿಸ್ಟರ್ ಒಜಿಲಿ ಅಂಡ್ ವಿಕೆಟ್ ಕೀಪರ್. ಈ ಇಷ್ಟೆಲ್ಲ ಫೀಲ್ಡಿಂಗ್ ಸೈಡ್ ಬರುವಂತ ಇವು ಕ್ಯಾರೆಕ್ಟರ್ಸ್. ಇನ್ನು ಇಂಗ್ಲೆಂಡ್ ಸೈಡ್ ಇವರು ಬ್ಯಾಟಿಂಗ್ ಮಾಡ್ತಾ ಇರ್ತಾರ. ಇಲ್ಲಿ ಮ್ಯಾಚ್ ನಡೆದಂತ ಟೈಮ್ ಒಳಗಡೆ ಅದರೊಳಗಡೆ ಬರುವಂತವ್ರು 4 ಜನ ಬರುವಂತವ್ರು. ಮಿಸ್ಟರ್ ಹಾರ್ಕೋಟ್ ಅಂತ ಹೇಳಿ, ಇವನಿಗೆ ಸೆಕ್ಸ್ಟಾನ್ ಅಂತ ಹೇಳಿ ಕರಿತಿರ್ತಾರೆ, ಇವನ ಹೆಸರು ಸೆಕ್ಸ್ಟಾನ್ ಅಂತ ಹೇಳಿ. ಆಮೇಲೆ ಬರುವಂತವ ದ ಪೋಸ್ಟ್ಮನ್ ಅಂತೇಳಿ, ಇವನ ಹೆಸರು ಜೋ ಅಂತೇಳಿ ಇರುವಂತದ್ದು. ದ ಬ್ಲಾಕ್ ಸ್ಮಿತ್ ಅಂತೇಳಿ ಅದಾನ, ಇವನ ಹೆಸರು ಬಿಲ್ ಅಂತೇಳಿ ಕರೆಯುವಂತದ್ದು. ಆಮ್ಯಾಗ ಇನ್ನೊಬ್ರು ಬರುವಂತವ್ರು ಬೇಕರ್ ಅಂತೇಳಿ ಬರ್ತಾನ. ಇಷ್ಟು ಕ್ಯಾರೆಕ್ಟರ್ಸ್ ಈ ಲೆಸನ್ ಒಳಗಡೆ ಬರುವಂತದ್ದು. ಹಂಗಿದ್ರ ಡೈರೆಕ್ಟ್ ಆಗಿ ಈ ಲೆಸನ್ ಗೆ ಹೋಗ್ಬಿಡೋಣ. ಫಸ್ಟ್ ಪ್ಯಾರಾದಿಂದ ಹಿಡ್ಕೊಂಡು ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು ಪ್ಯಾರಾ ತಗೊಳ್ಳೋಣ. ದ ಕ್ರಿಸಿಸ್ ವಾಸ್ ನೌ ಡಿಸ್ಪರೇಟ್. ದ ಪಿಲ್ಸ್ಮನ್ ಡ್ರೀವ್ ನಿಯರರ್ ಅಂಡ್ ನಿಯರರ್ ಟು ದ ಬ್ಯಾಟ್ಸ್ಮನ್. ದ ಕ್ರಿಸಿಸ್ ಅಂತಂದ್ರೆ ಏನ್ರಿ, ಡಿಫಿಕಲ್ಟ್ ಟೈಮ್ ಅಂತ ಹೇಳಿ ಕರಿತೀವಿ. ಅಂದ್ರ ಬಹಳ ಡಿಫಿಕಲ್ಟ್ ಟೈಮ್ ಇತ್ತು, ಎಲ್ಲರಿಗೂ ಟೆನ್ಷನ್ ಆಗಿತ್ತು. ನಾವು ಡಿಸ್ಪರೇಟ್ ಮೀನ್ಸ್ ಸಿಕ್ಕಾಪಟ್ಟಿ ಎಲ್ರಿಗೂ ಟೆನ್ಷನ್ ಆಗಿತ್ತು. ಆ ಟೆನ್ಷನ್ ಆದಂತ ಟೈಮ್ ಒಳಗಡೆ ದ ಪಿಲ್ಸ್ಮನ್ ಅಂತಂದ್ರೆ ಏನ್ರಿ, ಫೀಲ್ಡಿಂಗ್ ಮಾಡುವಂತವ್ರು. ಡ್ರೀವ್ ನಿಯರರ್ ಅಂಡ್ ನಿಯರರ್ ಟು ದ ಬ್ಯಾಟ್ಸ್ಮನ್. ಅವ್ರು ಎಲ್ಲರೂ ಕೂಡಿಸಿ ಏನ್ ಮಾಡಕತ್ತಿದ್ರು ಅಂತಂದ್ರೆ ಈ ಬ್ಯಾಟ್ಸ್ಮನ್ ಸುತ್ತಲೂ ನಿಯರ್ ಹಂಗೇ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಒನ್ ಟೈಪ್ ಆಫ್ ಗೋಳೆ ಆಗೋದು ಅಂತ ಹೇಳಿ ಕರಿತೀವಿ. ಈ ಬ್ಯಾಟ್ಸ್ಮನ್ ಸುತ್ತೂರಿಗೆ ಗೋಳೆ ಆಗ್ತಾ ಇದ್ರು. ಎಕ್ಸೆಪ್ಟಿಂಗ್ ದ ಯೂತ್ ಇನ್ ದ ಬ್ಲೂ ಜಂಪರ್ ಮೀನ್ಸ್ ದಿಸ್ ಇಸ್ ಅ ಪ್ಲೇಯರ್ಸ್ ಅಂತ ಹೇಳಿ ಕರಿಬೇಕು. ಇದು ಒಂದು ಯಾವ್ದೋ ಒಂದು ಕ್ಯಾರೆಕ್ಟರ್ ಅಂತ ಹೇಳಲ್ಲ, ಇದು ಪ್ಲೇಯರ್ಸ್. ಆ ಎಲ್ಲಾ ಪ್ಲೇಯರ್ಸ್ ಗೆ ಏನಂತ ಹೇಳಿ ಕರಿತಾ ಇದ್ರು, ಯೂತ್ ಇನ್ ದ ಬ್ಲೂ ಜಂಪರ್ ಅಂತ ಹೇಳಿ ಕರಿತಾ ಇದ್ರು. ಅಂದ್ರೆ ಎಲ್ಲರೂ ಸ್ವಲ್ಪ ಸರೌಂಡಿಂಗ್ ಆಗ್ತಾ ಇದ್ರು. ಲಿವಿಂಗ್ ಸ್ಟೋನ್ ಬ್ಯಾಲೆನ್ಸ್ಡ್ ಹಿಮ್ಸೆಲ್ಫ್ ಆನ್ ಹಿಸ್ ಟೋಸ್. ಈ ಸ್ಕಾಟಿಷ್ ಟೀಮ್ ಒಳಗಡೆ ಇರುವಂತ ಲಿವಿಂಗ್ ಸ್ಟೋನ್ ಈ ವಾಸ್ ಬ್ಯಾಲೆನ್ಸ್ಡ್ ಹಿಮ್ಸೆಲ್ಫ್ ಹಿಸ್ ಟೋಸ್. ಅಂದ್ರ ಇವ ತುದಿಗಾಲ್ ಮ್ಯಾಗ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂತ ನಿಂತಿದ್ದ. ಮಿಸ್ಟರ್ ಶೇಕ್ಸ್ಪಿಯರ್ ಪೊಲಾಕ್ ಹೋಪ್ಡ್ ಅಬೌಟ್ ಆಲ್ಮೋಸ್ಟ್ ಆನ್ ಟಾಪ್ ಆಫ್ ದಿ ಬ್ಯಾಟ್ಸ್ಮನ್. ಅಂದ್ರ ಈ ಶೇಕ್ಸ್ಪಿಯರ್ ಪೊಲಾಕ್ ಅನ್ನುವಂತವ ಅಬೌಟ್ ಆಲ್ಮೋಸ್ಟ್ ಟಾಪ್ ಆಫ್ ದಿ ಬ್ಯಾಟ್ಸ್ಮನ್ ಅಂದ್ರೆ ಸ್ವಲ್ಪ ಜಿಗದಾಡೋದು ಅಂತ ಹೇಳಿ ಕರಿತೀವಿ, ಜಿಗಿಯೋದು ಅಂತ ಹೇಳಿ ಕರಿತೀವಿ. ಅಂದ್ರೆ ನಮ್ಮ ಕಡೆ ಹೇಳ್ಬೇಕಾಗಿತ್ತು ಅಂತಂದ್ರೆ ವಾರ್ಮ್ ಅಪ್ ಅಂತ ಹೇಳಿ ಕರಿತೀವಿ. ಅವನು ವಾರ್ಮ್ ಅಪ್ ಮಾಡ್ತಾ ಇದ್ದ. ಅಂಡ್ ಬ್ರೆತ್ಡ್ ಎಕ್ಸೈಟೆಡ್ಲಿ ಅಂಡ್ ಆಡಿಬ್ಲಿ. ಸ್ವಲ್ಪ ಏನ್ ಮಾಡಕತ್ತಿದ್ದ ಅಂತಂದ್ರ ಜೋರಾಗಿ ತೇಕಾಕತ್ತಿದ್ದ. ಕಂಫರ್ಟೇಬಲ್ ಅಂತ ಹೇಳಿ ಅಂದ್ರೆ ಕೂಲ್ ಆಗಿ ನಿಂತ್ಕೊಂಡಿದ್ದ. ಇನ್ನೊಂದು ಕ್ಯಾರೆಕ್ಟರ್ ಯಾವ್ದು ಅಂತಂದ್ರೆ ಮಿಸ್ಟರ್ ಸೌತ್ ಕಾಟ್. ಈ ಸೌತ್ ಕಾಟ್ ಅನ್ನುವಂತವ ಡಿಸ್ಕಾರ್ಡೆಡ್ ದ ಪೀಸ್ ಆಫ್ ಗ್ರಾಸ್. ಅಂದ್ರೆ ಡಿಸ್ಕಾರ್ಡೆಡ್ ಮೀನ್ಸ್ ಅಂದ್ರೆ ಚಿವಿಂಗ್ ಮಾಡೋದು ಅಂತ ಹೇಳಿ ಕರಿತೀವಿ. ಅಥವಾ ಈ ಒಂದು ಹುಲ್ಲು ಕಡಿಯನ್ನ ತಗೊಳ್ಳೋದು, ಅದನ್ನ ತಿನ್ನೋದು, ಉಗುಳೋದು, ಈ ಟೈಪ್ ಮಾಡ್ತಾ ಇದ್ದ. ಅಂದ್ರೆ ಈ ಕ್ರಿಕೆಟ್ ಒಳಗಡೆ ಪ್ಲೇಯರ್ಸ್ ಆ ಟೈಪ್ ಮಾಡ್ತಿರ್ತಾರೆ. ಏನಾದ್ರು ಸ್ವಲ್ಪ ಚಿವಿಂಗ್ ಅನ್ನ ಮಾಡೋದು, ತಿಂತಾ ಇರೋದು, ಆಮೇಲೆ ಅದನ್ನ ಉಗುಳೋದು, ಈ ಟೈಪ್ ಮಾಡ್ತಾ ಇರ್ತಾರ. ಆ ಟೈಪ್ ಮಿಸ್ಟರ್ ಸೌತ್ ಕಾಟ್ ಅನ್ನುವಂತವ ಮಾಡ್ತಾ ನಿಂತ್ಕೊಂಡಿದ್ದ. ಮಿಸ್ಟರ್ ವರ್ಜ್ ಟುಕ್ ಹಿಮ್ಸೆಲ್ಫ್ ಆಫ್ ಅಂಡ್ ಫುಟ್ ಆನ್ ದ ಮೇಚರ್ ಹೂ ಹ್ಯಾಡ್ ಬೈ ನೌ ಸಮ್ ವಾಟ್ ಲಿವ್ಡ್ ಡೌನ್ ದ ಕ್ವಾರ್ಟ್ ಅಂಡ್ ಹಾಫ್. ಎಸ್ಪೆಷಲಿ ಈ ಯಾರು ಅಂತ ಸೌತ್ ಕಾಟ ಹುಲ್ ಕಡಿತಾ ನಿಂತಿದ್ದ. ಆಮ್ಯಾಗ ಏನಾಯ್ತು ಅಂತಂದ್ರೆ ಮೇಜರ್ ಎಸ್ಪೆಷಲಿ ಒನ್ ಟೈಪ್ ಆಫ್ ಸಾಬರ್ ಕ್ವಾರ್ಟ್ ಆಫ್ ಹಾಫ್ ಅಂತ ಹೇಳಿ ಕರಿತೀವಿ. ಒಂದ್ ಸ್ವಲ್ಪ ಅರ್ಧಕ್ಕೂ ನಿಶೆಯಾಗಿ ಸ್ವಲ್ಪ ಇಳಿದಿರ್ತೈತಲ್ಲ, ಅಂದ್ರೆ ನಿಶೆಯಾಗಿ ಸ್ವಲ್ಪ ಹೋದಾಡ್ತಿರ್ತಾರಲ್ಲ, ಸಾಬರ್ ಅಂತ ಹೇಳಿ ಕರಿತೀವಿ. ಆ ಟೈಪ್ ಸ್ವಲ್ಪ ಹೋದಾಡ್ಕೊಂತ ನಿಂತಿದ್ದ ಯಾರು, ಮೇಜರ್ ಅನ್ನುವಂತ ಕ್ಯಾರೆಕ್ಟರ್. ಇನ್ನು ನೆಕ್ಸ್ಟ್ ಒಂದು ಸೆಕೆಂಡ್ ಒನ್ ಪ್ಯಾರಾ ತಗೊಳ್ಳೋಣ. ಸೆಕೆಂಡ್ ಒನ್ ಪ್ಯಾರಾ ಅಲ್ಲಿ
ದ ಬ್ಯಾಟ್ಸ್ಮನ್ ಕ್ರೌಚ್ಡ್ ಡೌನ್ ಅಪಾನ್ ದೇರ್ ಬ್ಯಾಟ್ಸ್ ಅಂಡ್ ಡಿಫೆಂಡೆಡ್ ಸ್ಟಬರ್ನ್ಲಿ. ಅಂದ್ರೆ ಈ ಬ್ಯಾಟ್ಸ್ಮನ್ ಏನ್ ಮಾಡಕತ್ತಿದ್ದ ಅಂತಂದ್ರ ಸ್ವಲ್ಪ ಬೆಂಡ್ ಕ್ರೌಚ್ಡ್ ಅಂತಂದ್ರೆ ಸ್ವಲ್ಪ ಬೆಂಡ್ ಆಗೋದು ಅಂತ ಹೇಳಿ ಕರಿತೀವಿ. ಡೌನ್ ಅಪಾನ್ ದೇರ್ ಬ್ಯಾಟ್ಸ್ ಅಂಡ್ ಡಿಫೆಂಡೆಡ್ ಸ್ಟಬರ್ನ್ಲಿ ಅಂದ್ರ ಒಂದ್ ಟೈಪ್ ಆಫ್ ಸಿಟ್ ಇದೆ, ವೆರಿ ಆಂಗ್ರಿ ಅಂತ ಹೇಳಿ ಕರಿತೀವಿ ಸ್ಟಬರ್ನ್ಲಿ ಅಂತಂದ್ರ. ಆ ಟೈಪ್ ಅವ್ನು ಸ್ವಲ್ಪ ಸಿಟ್ಟಿನಿಂದ ಏನ್ ಮಾಡಕತ್ತಿದ್ದ ಅಂತಂದ್ರ ಈ ಬಾಲ್ ಬಂತಂದ್ರೆ ಬಿಡ್ಲೇಬಾರ್ದಪ್ಪ, ಹೊಡೆದ ಬಿಡ್ಬೇಕು ಅನ್ನೋ ಲೆವೆಲ್ಕ ಸ್ವಲ್ಪ ಬೆಂಡ್ ಆಗಿದ್ದ. ಸ್ನೀಕ್ ಥ್ರೋ ದ ಸ್ಲೀಪ್ಸ್ ಬ್ರಾಟ್ ಅ ಸಿಂಗಲ್ ಅಂದ್ರ ಸ್ನೀಕ್ ಅಂತಂದ್ರೆ ಏನ್ರಿ, ಸ್ವಲ್ಪ ಕಟ್ ಹಚ್ಚೋದು. ಈ ಬಾಲ್ ಬಂದ ತಕ್ಷಣ ಏನ್ ಮಾಡ್ತೀವಿ ಅಂತಂದ್ರೆ ಈ 4-6 ಹೊಡಿಲಾರ್ದ ಏನ್ ಮಾಡ್ತೀವಿ, ಸ್ವಲ್ಪ ಕಟ್ ಹಚ್ಚೋದು, ಕಟ್ಕೊಟ್ಟು ಆಡ್ತೀವಿ ಅಂತ ಹೇಳಿ ಅಂತಾರ ನೋಡ್ರಿ. ಈ ಟೈಪ್ ಮಾಡ್ತಾ ಇದ್ದ, ಅಂದ್ರೆ ಸಿಂಗಲ್ ಅನ್ನ ತಗೊಳ್ತಾ ಇದ್ದ, ಸಿಂಗಲ್ ರನ್ ಅಂತ ಹೇಳಿ ಕರಿತೀವಿ. ಆ ಸಿಂಗಲ್ ಅನ್ನ ತಗೊಳ್ತಾ ಇದ್ದ. ಬಾಲ್ ವಿಚ್ ಎಲೂಡೆಡ್ ದ ಪಬ್ಲಿಷರ್ಸ್ ಗಿಗ್ನಾಟಿಕ್ ಪ್ಯಾಡ್ಸ್ ಬ್ರಾಟ್ ಅ ಬಾಯ್. ಆ ಬಾಲ್ ಏನ್ ಮಾಡಿತು ಅಂತಂದ್ರೆ ಎಲೂಡೆಡ್ ಮೀನ್ಸ್ ಸ್ವಲ್ಪ ಬಡಿಯೋದು, ಕಾಲಿಗೆ ಬಂದ ಬಡಿಯೋದು. ಪಬ್ಲಿಷರ್ಸ್ ಗಿಗ್ನಾಟ್ ಅಂತ ಹೇಳಿ ಅಂತೀವಿ ನೋಡ್ರಿ, ಅಂದ್ರೆ ಈ ಮೊಣಕಾಲ ಹಾಕೊಳ್ಳುವಂತ ಪ್ಯಾಡ್ ಅಂತ ಹೇಳಿ ಕರಿತೀವಿ. ಅಲ್ಲಿ ಬಡದ್ ಏನ್ ಮಾಡಿತ್ತು ಅಂತಂದ್ರೆ ಒಂದ್ ರನ್ ಸಿಕ್ತು ಅಂತ ಹೇಳಿ ಕರಿಬಹುದು. ಅ ಡಿಸ್ಪರೇಟ್ ಸ್ವೀಪ್ ಅಟ್ ಅ ಸ್ಟ್ರೇಟ್ ಹಾಪ್ ವ್ಯಾಲಿ sent the ball of the edge of the bat over third man's head and in normal circumstances would have certainly scored one. ಅಂದ್ರ ಇಲ್ಲಿ ಏನ್ ಮಾಡಕತ್ತಿದ್ರ ಅಂತಂದ್ರೆ ಬ್ಯಾಟ್ಸ್ಮನ್ ಸ್ವಲ್ಪ ಕಟ್ಕೊಟ್ಟು ಹಂಗೆ ಹಿಂಗೆ ಆಡಿ ಏನ್ ಮಾಡಿದ ಅಂತಂದ್ರೆ ಲಾಸ್ಟ್ ಒಂದು ಸ್ಕೋರ್ ಆಯ್ತು, ಒಂದು ರನ್ ಸಿಕ್ತು ಅಂತ ಹೇಳಿ ಅನ್ಬಹುದು. ಅಂಡ್ ಪಾಸಿಬ್ಲಿ ಟು ಅಂದ್ರ ಈ 2 ರನ್ ಸಿಗ್ಬೇಕಾಗಿತ್ತು, ಬಟ್ ಒಂದೇ ಒಂದು ರನ್ ಸಿಗುವಂತ. ಬಟ್ ಮಿಸ್ಟರ್ ಹಾರ್ಕೋಟ್ ಅನ್ನುವಂತ ಬ್ಯಾಟ್ಸ್ಮನ್ was on the guard at a third man and the batsman by a nature cautious men, one being old and sexton. ಅಂದ್ರೆ ಸೆಕ್ಸ್ಟನ್ ಅಂತಂದ್ರೆ ಏನ್ರಿ, ಇವ ಮಿಸ್ಟರ್ ಹಾರ್ಕೋಟ್ ನೇಮ ಸೆಕ್ಸ್ಟನ್ ಅಂತ ಹೇಳಿ ಕರಿಬಹುದು. ಈ ವಾಸ್ ವರ್ಕಿಂಗ್ ಇನ್ ಅ ಚರ್ಚ್ ಅಂತ ಹೇಳಿ ಕರಿತೀವಿ. ಅಂದ್ರ ಈ ಚರ್ಚ್ ಒಳಗಡೆ ಕೆಲಸ ಮಾಡುವಂತ ಈ ಸೆಕ್ಸ್ಟನ್ ಅನ್ನುವಂಥದ್ದು ಈ ಗ್ಲೋಸರಿ ವರ್ಡ್ಸ್ ಒಳಗಡೆ ಐತ್ ನೋಡ್ರಿ. ಅಂದ್ರೆ ಈ ಚರ್ಚ್ ಒಳಗಡೆ ಏನ್ ಮಾಡ್ತಿದ್ದ ಅಂತಂದ್ರೆ ಸ್ವಲ್ಪ ಕೆಲಸ ಮಾಡ್ತಿದ್ರ, ಅಂದ್ರೆ ಹೆವಿ ಇರುವಂತ ಕೆಲಸ ಮಾಡುವಂತ ಯಾರು ಮಿಸ್ಟರ್ ಹಾರ್ಕೋಟ, ಅವನಿಗೆ ಸೆಕ್ಸ್ಟನ್ ಅಂತ ಹೇಳಿ ಕರಿತಾ ಇದ್ರು. ಈ ಟೈಪ್ ಹಂಗೆಯೇ ನಡೆದಿತ್ತು ಯಾವುದು ಇದು ಕ್ರಿಕೆಟ್ ಮ್ಯಾಚ್. ದ ಅದರ್ ದ ಪೋಸ್ಟ್ ಮನ್ ಅನದರ್ ಒನ್ ಪರ್ಸನ್ ಯಾರು ನಿಂತಿದ್ರು ಅಂತಂದ್ರೆ ಪೋಸ್ಟ್ ಮನ್ ಅನ್ನುವಂತವ, ಇವ ಪೋಸ್ಟ್ ಆಫೀಸ್ ಒಳಗಡೆ ಕೆಲಸ ಮಾಡುವಂತ, ಗವರ್ಮೆಂಟ್ ಆಫೀಸಿಯಲ್ ಒಳಗಡೆ ಕೆಲಸ ಮಾಡುವಂತ ಒಬ್ಬ ಮನುಷ್ಯ ಆಗಿದ್ದ ಪೋಸ್ಟ್ ಮನ್ ಅನ್ನುವಂತವ. ಎಸ್ ಹಿ ವಾಸ್ ನೋ ರಿಸ್ಕ್, ಅಂದ್ರ ಇವೇನ್ ಅಷ್ಟು ರಿಸ್ಕ್ ಅನ್ನ ತಗೊಳ್ತಾ ಇರ್ಲಿಲ್ಲ. ದೆನ್ ಕೇಮ್ ಅನದರ್ ಸಿಂಗಲ್ ಆಫ್ ಅ ಮಿಸ್ ಹಿಟ್. ಲಾಸ್ಟ್ ಮತ್ತೆ ಒಂದು ಸಿಂಗಲ್ ಅನ್ನ ತಗೊಂಡ್ರು. ಸಿಂಗಲ್ ಅಂತಂದ್ರೆ ಏನ್ರಿ, ರನ್ ಅನ್ನ ತಗೊಂಡ್ರು ಅಂತೇಳಿ ಕರಿತೀವಿ. And then an interminable period in which no wicket fell and no run was scored. In after timing, interminable means ಅಂದ್ರೆ ಕಟ್ ಹಚ್ಕೊಂತ ಆಡೋದು ಅಂತ ಕರಿತೀವಿ. ಪೀರಿಯಡ್ ಇನ್ ವಿಚ್ ನೋ ವಿಕೆಟ್ ಫೆಲ್ ಅಂಡ್ ನೋ ರನ್ ವಾಸ್ ಸ್ಕೋರ್ಡ್. ಅಂದ್ರೆ ಲಾಸ್ಟ್ ಒನ್ ಏನಾಯ್ತು ಅಂತಂದ್ರೆ ಸ್ಕೋರ್ ಆಗ್ಲೇ ಇಲ್ಲ. ಅಂದ್ರೆ ಈ ಲಾಸ್ಟ್ ಒನ್ ಸ್ಕೋರ್ ಆಗ್ಲಿಲ್ಲ, ಬರೀ ಹಂಗೆ ಅಂದ್ರೆ ಕಟ್ ಹಚ್ಕೊಳ್ಳೋದು ಆಡೋದು, ಕಟ್ಕುಟ ಅಂತ ಹೇಳಿ ಕರಿತೀವಿ ನೋಡ್ರಿ. ಅಂದ್ರೆ ಕಟ್ ಹಚ್ತಾ ಆಡ್ತಾ ಹೋದ್ರು. It was a broken at last disastrously means unsuccessful ಅಂತ ಹೇಳಿ ಕರಿತೀವಿ. ಅಂದ್ರೆ ಸಕ್ಸಸ್ ಆಗ್ಲೇ ಇಲ್ಲ, ಬರೀ ಕಟ್ ಹಚ್ಕೊಂತ ಹೋದ್ರು. The postman struck the ball sharply at Mr. Pollock and Mr. Pollock picked it up and in ecstasy of a jail. ಈ ಮಿಸ್ಟರ್ ಪೊಲಾಕ್ ನಾವು ಏನ್ ಮಾಡಿದ ಅಂತಂದ್ರ, ಎಸ್ ಯಾವುದು ಈ ಪೋಸ್ಟ್ಮನ್ ಬಡದಂತ ಬಾಲ್ ಅನ್ನ, ಈ ಪೋಸ್ಟ್ಮನ್ ಸ್ಟ್ರಕ್ ದ ಬಾಲ್ ಅಂತ ಶಾರ್ಪ್ಲಿ ಅಂತ ಹೇಳಿ ನೋಡ್ರಿ. ಅಂದ್ರೆ ಈ ಪೋಸ್ಟ್ಮನ್ ಏನ್ ಮಾಡಿದ, ಬಾಲ್ ಅನ್ನ ಬಡದ. ಮಿಸ್ಟರ್ ಪೊಲಾಕ್ ಅನ್ನುವಂತವ ಫಿಕ್ಡ್ ಮೀನ್ಸ್ ಹಿಡದ. ಇನ್ ಆನ್ ಎಕಸ್ಟಸಿ ಆಫ್ ಅ ಜೀಲ್ ಮೀನ್ಸ್ ಹ್ಯಾಪಿ. ಎಕಸ್ಟಸಿ ಮೀನ್ಸ್ ಫುಲ್ ಹ್ಯಾಪಿ ಅಂತ ಹೇಳಿ ಕರಿತೀವಿ. ಬಹಳ ಸ್ವಲ್ಪ ಹ್ಯಾಪಿ ಆಯ್ತು ಅವ್ರಿಗೆಲ್ರಿಗೂ. ಪ್ಲಂಗ್ ಇಟ್ ಮ್ಯಾಡ್ಲಿ ಅಟ್ ದ ವಿಕೆಟ್ ಟು ಓವರ್ ಥ್ರೋಸ್ ರಿಸಲ್ಟೆಡ್. ಅಂದ್ರ ಯಾವ ಟೈಪ್ ಆಯ್ತು ಅಂತಂದ್ರ, ಈ ಇನ್ನು ಲಾಸ್ಟ್ ಒನ್ನ ಸ್ಟಂಟಿಗೆ ಒಗಿಬೇಕಂತ ಮಾಡಿದ, ಬಟ್ ಅದು ಕುಂಡ್ರಲಿಲ್ಲ. ಟು ಓವರ್ ಥ್ರೋಸ್ ರಿಸಲ್ಟೆಡ್ ಅಂತ ಹೇಳಿ. ಓಕೆ, ಸೆಕೆಂಡ್ ಒನ್ ಪ್ಯಾರಾ ಕಂಪ್ಲೀಟೆಡ್. ಥರ್ಡ್ ಒನ್ ಪ್ಯಾರಾವನ್ನ ಡಿಸ್ಕಸ್ ಮಾಡೋಣ. ಥರ್ಡ್ ಒನ್ ಪ್ಯಾರಾ. ಓಕೆ, ಥರ್ಡ್ ಒನ್ ಪ್ಯಾರಾದಲ್ಲಿ ದ ಸ್ಕೋರ್ಸ್ ವರ್ ಲೆವೆಲ್ ಅಂಡ್ ದೇರ್ ವರ್ 2 ವಿಕೆಟ್ಸ್ ಟು ಫಾಲ್. ಅಂದ್ರ ಸ್ಕೋರ್ ಏನಾಯ್ತು ಅಂತಂದ್ರೆ ಈ ಸ್ಕಾಟ್ಲೆಂಡ್ ದವರು ಮತ್ತು ಇಂಗ್ಲೆಂಡ್ ಟೀಮ್ ಸೇಮ್ ಆಯ್ತು, ಅಂದ್ರೆ ಟೈ ಆಯ್ತು ಅಂತ ಹೇಳಿ. ಆ ಮ್ಯಾಚ್ ಟೈ ಆಗೋ ಲೆವೆಲ್ ಬಂತು, ಸ್ಕೋರ್ ಸೇಮ್ ಅದು. ಇನ್ನ ಎಷ್ಟು ಬೇಕಾಗಿತ್ತು ಅಂತಂದ್ರೆ ದೇರ್ ವರ್ 2 ವಿಕೆಟ್ಸ್ ಟು ಫಾಲ್. ಇನ್ನ 2 ವಿಕೆಟ್ ಬೀಳ್ಬೇಕಾಗಿತ್ತು. ಅಲ್ಲಿ ಎಲ್ಲ ಕೂತಂತ ಆಡಿಯನ್ಸ್ ಫುಲ್ ಸೈಲೆನ್ಸ್ ಆಗಿದ್ರು. ಅಂದ್ರ ಫುಲ್ ಸೈಲೆಂಟ್ ಆಗಿತ್ತು ಎಲ್ಲ ಗ್ಯಾಲರಿ ಅಂತ ಹೇಳಿ ಕರಿತೀವಿ, ಅಥವಾ ಅದು ಸ್ಟೇಡಿಯಂ ಅಂತ ಹೇಳಿ ಕರಿತೀವಿ. ದ ಗ್ಯಾಪರ್ಸ್ ಅಂತ ಹೇಳಿ, ದ ಗ್ಯಾಪರ್ಸ್ ಮೀನ್ಸ್ ಓಲ್ಡ್ ಏಜಸ್ ಪರ್ಸನ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರ ಈ ಓಲ್ಡ್ ಏಜಸ್ ಪರ್ಸನ್ಸ್ ಏನ್ ಮಾಡಾಕತ್ತಿದ್ರು ಅಂತಂದ್ರ ಕುಡ್ಕೋ ಅಂತ ಕುಂತಿದ್ರು, ಅಂದ್ರೆ ಡ್ರಿಂಕ್ ಮಾಡ್ತಾ ಕುಂತಿದ್ರು. ವಿಕ್ಟಿಮ್ಸ್ ಸೈಮಲ್ಟೇನಿಯಸ್ಲಿ ಅಟ್ ಅ ಟೈಮ್, ಆ ಟೈಮ್ ಒಳಗಡೆ ಇರುವಂತದ್ದು, ಅಂದ್ರ ವಯಸ್ಸಾದವರು ಕುಡಿಯುವಂತ ಒಂದು ಟೈಮು. ನೆಕ್ಸ್ಟ್ ಒನ್ ಅಂದ್ರೆ ಸೀರಿಯಸ್ ಟೈಮ್ ಅಂತ ಹೇಳಿ ಹೇಳ್ತೀವಿ. ಆಫ್ ಎಕ್ಸೈಟ್ಮೆಂಟ್ ಅಂಡ್ ಸೆನಿಲಿಟಿ ಕುಡ್ ಹಾರ್ಡ್ಲಿ ರೇಸ್ ದೇರ್ ಪಿಂಟ್ ಪಾಟ್ಸ್. ಅಂದ್ರ ಫುಲ್ ಅವರು ಎಕ್ಸೈಟ್ಮೆಂಟ್ ಆದ್ರು ಯಾರು ಈ ಓಲ್ಡ್ ಏಜಸ್ ಪೀಪಲ್.
ಹಾರ್ಡ್ಲಿ ರೇಸ್ ದೇರ್ ಪಿಂಟ್ ಪಾಟ್ಸ್ ಅಂತಂದ್ರೆ ಏನ್ರಿ ಡ್ರಿಂಕ್ ಅನ್ನ ಮಾಡ್ತಾರ ನೋಡ್ರಿ, ಅದಕ್ಕೆ ಪಿಂಟ್ ಪಾಟ್ಸ್ ಅಂತ ಹೇಳಿ ಕರೀತಾರ. ಅವರು ಇಟ್ಬಿಟ್ರು, ಯಾಕಂತಂದ್ರೆ ಅಷ್ಟು ಸ್ವಲ್ಪ ಎಕ್ಸೈಟ್ಮೆಂಟ್ ಆಗಿತ್ತು, ಅಂದ್ರೆ ಡಿಫಿಕಲ್ಟ್ ಇರುವಂತ ಒಂದು ಟೈಮ್. ಬಟ್ ಇಟ್ ವಾಸ್ ಪಾಸ್ಟ್ 6 o'clock, ಅಂದ್ರೆ ಟೈಮ್ 6 o'clock. And the front door of the three horses show means that is doors in, ಅಂದ್ರೆ ಇನ್ ಆಗೋದು ಎಂಟರ್ ಎಕ್ಸಿಟ್ ಅಂತ ಹೇಳಿ ಕರಿತೀವಿ ನೋಡ್ರಿ. ಎಂಟರ್ ಆಗುವಂತ ಏನ್ ಡೋರ್ ಇತ್ತಲ್ಲ ಅದಕ್ಕೆ 3 horses show ಅಂತ ಹೇಳಿ ಕರಿತಾ ಇದ್ರು. ಅಂದ್ರ ಅದ ಅವಾಗ ಓಪನ್ ಆಯ್ತು. ಬಟ್ ವಾಸ್ ನೌ ವೈಡ್ ಓಪನ್ ಆಫಿಸಿಯಲಿ ಆಸ್ ದ ಬ್ಯಾಕ್ ಡೋರ್ ಹ್ಯಾಡ್ ಬಿನ್ ಅನ್ಅಫಿಸಿಯಲಿ ಆಲ್ ಆಫ್ಟರ್ನೂನ್. ಅಂದ್ರೆ ಈ 3 horses shows ಅಂದ್ರೆ ಎಂಟರಿಂಗ್ ಇರುವಂತ ಒಂದು ಪ್ಲೇಸಸ್ ಅಥವಾ ಡೋರ್ ಅಂತ ಹೇಳಿ ಕರಿತೀವಿ. ಆಮೇಲೆ 6 o'clock ಅದು ಆಫ್ಟರ್ ಓಪನ್ ಆಯ್ತು. ಬಟ್ ಇದೇನ ಬ್ಯಾಕ್ ಸೈಡ್ ಇರುವಂತ ಒಂದು ಡೋರ್ ಇತ್ತು ನೋಡ್ರಿ, ಅದು ಅನ್ಆಫಿಸಿಯಲಿ ಇರುವಂತ ಒಂದು ಡೋರು, ಅದು ಆಫ್ಟರ್ನೂನ್ ಓಪನ್ ಆಗಿಬಿಟ್ಟಿತ್ತು. ಅಂದ್ರೆ ಇಲ್ಲಿ ಎದ್ದು ಹೋಗೋರು ಹಂಗೇ ಹೋಗ್ತಾ ಇದ್ರು, ಇದೇನ್ ಆಟ ಆಗ್ಲಿಲ್ಲ, ಟೈ ಆಗುವಂತ ಸಿಚುವೇಶನ್ ಬಂತು ಅಂತೇಳಿ ಕೆಲವೊಬ್ರು ಎದ್ದು ಹೋಗೋರು ಹೋಗ್ತಾನೆ ಇದ್ರು ಅಂತೇಳಿ. ಎಸ್, ಇನ್ನು 4th 1 ಪ್ಯಾರಾ ನೆಕ್ಸ್ಟ್ ಕ್ಲಾಸಸ್ ಒಳಗಡೆ ಡಿಸ್ಕಸ್ ಮಾಡೋಣ.